ಈ ವಿಚಾರ, ಈ ಸುದ್ದಿ ಇದೆಯಲ್ಲ, ಈ ಒಂದು ಕರ್ಮಕಾಂಡ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ ಅನ್ನುವ ಒಂದು ವಿಚಾರ ಈಗ ಗರಿಗೆದರಿದೆ. ಏನು ರೀ ಅದು? ಏನು ವಿಚಾರ? ಏನು ಕರ್ಮಕಾಂಡ ನಡೀತಾ? ಎಲ್ಲಿ ನಡೀತು? ಏನು ನಡೀತು? ಹೇಗೆ ನಡೀತು? ಬನ್ನಿ ನೋಡೋಣ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕರ್ಮಕಾಂಡ ಇದು ಬಾಗಲಗುಂಟೆಯ ಸಿಲ್ವರ್ ಔರ ಆಸ್ಪತ್ರೆಯ ಕರ್ಮಕಾಂಡ. ಇಲ್ಲಿ ವೈದ್ಯರೇ ಪಕ್ಕ ನಕಲಿ ಅಂತೆ, ಇವರು ವೈದ್ಯರೇ ಅಲ್ವಂತೆ. ಆರೋಗ್ಯ ಸಚಿವರೇ ಗಮನ ಹಾಕಬೇಕು. ಹೆಸರಿಗೆ ಮಾತ್ರ ಸಿಲ್ವರ್ ಔರ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತೆ. ಸಿಲ್ವರ್ ಔರ ಆಸ್ಪತ್ರೆಯಲ್ಲಿ ಇರೋರು ನಕಲಿ ವೈದ್ಯರು ಅನ್ನುವ ಆರೋಪ ಇದೆ. ನಕಲಿ ಚೈಲ್ಡ್ ಸ್ಪೆಷಲಿಸ್ಟ್ಗಳಿಂದ ಈ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವ ಆಘಾತಕಾರಿ ಮಾಹಿತಿ ನಮಗೆ ಸಿಕ್ಕಿದೆ. ಸಿಲ್ವರ್ ಔರ ಆಸ್ಪತ್ರೆ ನಕಲಿ ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಳೆದ 2 ವರ್ಷಗಳಿಂದ ಬಾಗಲಗುಂಟೆಯಲ್ಲಿ ನಡೀತಾ ಇದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಆದ್ರೆ ಇದೀಗ ಸಿಲ್ವರ್ ಔರ ಆಸ್ಪತ್ರೆಯ ನಕಲಿ ವೈದ್ಯರ ಮುಖವಾಡ ಬೆಳಕಿಗೆ ಬಂದಿದೆ. ದಿಸ್ ಇಸ್ ದ ನ್ಯೂಸ್. ನೋಡಿ, ಎಲ್ರಿಗೂ ಅಸಲಿ ಬೇಕೇ ಬೇಕು. ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ವೇಳೆ ನಕಲಿ ಅಂದರೆ ಹೋಗ್ಲಿ ಬಿಡು, ಏನೋ ಸಹಿಸ್ಕೊಳ್ಳೋಣ ಅಂತ ಅಂದ್ಕೊಳ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ಒಂದು ವಿಶ್ವಾಸ ಬರ್ಬೋದು. ಆದರೆ ಆಸ್ಪತ್ರೆ ವಿಚಾರದಲ್ಲಿ ವೈದ್ಯ ಅಂತ ಹೇಳಿಕೊಂಡಾಗ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂಥವ್ರು ಅಲ್ಲೇನಾದರೂ ನಕಲಿ ಅಂತ ಬಂದರೆ ಚೆನ್ನಾಗೇ ಕಲಿಸ್ಬೇಕಾಗತ್ತೆ. ನೋಡಿ, ಹೀಗೆಲ್ಲ ಅವಕಾಶಗಳಾಗ್ತಾ ಇದ್ದಾವೆ ಅಂತ ಹೇಳಿದರೆ ಇನ್ನು ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರೋ, ಸಚಿವರಿಗೆ ಗಮನಕ್ಕೆ ಬಾರದೇ ಇರುವಂಥ ಇನ್ನೂ ಎಷ್ಟು ವಿಚಾರಗಳಿರ್ಬೋದು. ಇದು ಒಂದೇ ಕಡೆ ಆಗುತ್ತಾ? ಅನುಮಾನಗಳು ಬರುತ್ತವೆ ಇನ್ನೂ ಎಲ್ಲೆಲ್ಲಿ ಹಿಂಗೆ ನಡೀತಾ ಇದೆ ಅಂಥೇಳಿ ಅಲ್ವಾ? ನೀವು ಬರೀ ಸಂಕಟ, ನಂಗೆ ಆ ಪೋಸ್ಟ್ ಬೇಕು, ನಮ್ಮ ಸಮುದಾಯ, ನಮ್ಮವರು, ನಾನು ಇಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಒಳ್ಳೆ ಭಿಕ್ಷೆ ಬೇಡ್ತಾ ಇದ್ದೀರಲ್ಲ ಸಚಿವರಾಗುವಂಥವ್ರು ಅಥವಾ ಸರ್ಕಾರದಲ್ಲಿರುವಂಥವ್ರು. ಇದ್ರ ಬಗ್ಗೆ ಗಮನ ಹಾಕಿ ಅನ್ನೋದು ನಮ್ಮದಷ್ಟೇ ಅಲ್ಲ, ಅಲ್ಲಿಯ ಜನರ ಅಳಲು. ಎಸ್, ಇದು ಬಾಗಲಗುಂಟೆಯ ಸಿಲ್ವರ್ ಔರ ಆಸ್ಪತ್ರೆಯ ಕರ್ಮಕಾಂಡ. ಬಾಗಲಗುಂಟೆ ಬೆಂಗಳೂರಲ್ಲಿ ಸಿಲ್ವರ್ ಔರ ಆಸ್ಪತ್ರೆ ನೆನ್ಪಿಟ್ಕೊಳ್ಳಿ. ನಾವು MBBS ವೈದ್ಯರು ಅಂತ ಕಟ್ಟಡ ಬಾಡಿಗೆ ಪಡೆದಂಥ ನಕಲಿಗಳು ಅನ್ನೋದು ಈಗ ಗೊತ್ತಾಗಿದೆ. ಎಸ್ ಭಾಸ್ಕರನ್ ಬಿಲ್ಡಿಂಗ್ ಬಾಡಿಗೆಗೆ ಪಡೆದಂಥ ಈ ವೈದ್ಯರು ಅಸಲಿ ಅಲ್ಲ, ನಕಲಿ. ಬಾಡಿಗೆ ಪಡೆದ ಕಟ್ಟಡದಲ್ಲಿ 2 ವರ್ಷದ ಸಿಲ್ವರ್ ಔರ ಆಸ್ಪತ್ರೆ ಓಪನ್ ಆಗಿದೆ. 2 ವರ್ಷ ಆಯಿತು. ಉದ್ಘಾಟನೆಗೆ ಅಂದಿನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಕರೆಸಿದ್ರಂತೆ. ಉದ್ಘಾಟನೆ ಮಾಡಿದ್ರಿ, ಹೋದ್ರಿ. ಅಪ್ಪ ಅವರಾದ್ರೂ ಏನು ಮಾಡ್ತಾರೆ ಅನ್ನುವ ಸ್ಥಿತಿಲಿ ನಾವಿದ್ದೀವಿ ಇವತ್ತು. ಬಳಿಕ ಕಟ್ಟಡ ಮಾಲೀಕರಿಂದಲೂ ಹೂಡಿಕೆ ಮಾಡಿಸಿಕೊಂಡು ವಂಚನೆ ಆಗಿದೆ. ಆಸ್ಪತ್ರೆಯ ಪಾಲುದಾರರಾಗಿ ಭಾಸ್ಕರನ್ ಪುತ್ರಿ ಸೌಮ್ಯ ನೇಮಕಗೊಳ್ಳುತ್ತಾರೆ. ಪಾಲುದಾರಿಕೆಗಾಗಿ ಲೋನ್ ಪಡೆದು 1.25 ಕೋಟಿ ರೂಪಾಯಿ ಕೊಟ್ಟಿರ್ತಾರೆ ಯಾರು? ಭಾಸ್ಕರನ್. ಆದ್ರೆ ಈ ಹಣವನ್ನ ಆಸ್ಪತ್ರೆ ಕೆಲಸಗಳಿಗೆ ಬಳಸದೆ ದುರ್ಬಳಕೆ ಮಾಡಲಾಗುತ್ತೆ, ಸದ್ಬಳಕೆ ಮಾಡಲ್ಲ. ಜೊತೆಗೆ ಅಗ್ರಿಮೆಂಟ್ ಪ್ರಕಾರ ಬಾಡಿಗೆಯನ್ನ ನೀಡದೆ ವಂಚನೆ ಕೂಡ ಮಾಡಲಾಗುತ್ತೆ. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಮ್ಯಾಟರ್. ಅನುಮಾನಗೊಂಡು ವಿಚಾರಿಸಿದಾಗ ನಕಲಿ ವೈದ್ಯರು ಅನ್ನೋದು ಈಗ ಬಟಾ ಬಯಲಾಗಿದೆ, ಪತ್ತೆಯಾಗಿದೆ. ಸದ್ಯ ವೈದ್ಯರು ಅಂತ ಹೇಳಿಕೊಂಡು ವಂಚನೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಲಾದರೂ ಪ್ರಕರಣ ದಾಖಲಾಗಿದೆ ಅನ್ನೋದಷ್ಟೇ ಸಮಾಧಾನಕರ ಸಂಗತಿ. A2 ಡಾಕ್ಟರ್ ಸ್ನೇಹ ರಂಜಿನಿ, A1 ಡಾಕ್ಟರ್ ಆನಂದ್ ಅಂತೆ, A3 ಡಾಕ್ಟರ್ ಸ್ವಪ್ನಿಲ್ ಪ್ರಕಾಶ್, A4 ಕರಿತಿಮ್ಮಯ್ಯ, A5 ನಳಿನಿ, A6 ರಾಜಶ್ರೀ, A7 ಡಾಕ್ಟರ್ ವಿಜೇತ್, A8 ಅಮೋಲ. ಇವರ ವಿರುದ್ಧ, ಈ ಮಹಾನ್ ಭಾವರ ವಿರುದ್ಧ FIR ದಾಖಲಾಗಿದೆ. ಇವರೆಲ್ಲ ನಕಲಿ ವೈದ್ಯರು. ನೋಡಿ ಏನು ಹೆಂಗೆ ಇದ್ದಾರೆ. ಏನು ಹೇಳೋಣ ಇವರಿಗೆಲ್ಲ? ಹೆಂಗ್ರಿ ಮನಸ್ಸು ಬರುತ್ತೆ ಇವರಿಗೆಲ್ಲ? ನಾವೆಲ್ಲ ಬಹಳ ದೂರ ಇದ್ದೀವಿ, ಏನೆಲ್ಲ ನಡೀತಾ ಇದೆ ಇಂಥವು ಅನೇಕ ವಿಚಾರಗಳು. ಪಾಪ ನಮ್ಮ ಜನರಿಗೆ ಗೊತ್ತಿರುತ್ತೆ, ಕೆಲವೊಂದು ಸಲ ಇದನ್ನು ಗಮನಕ್ಕೆ ತರೋ ಕೆಲಸ ಮಾಡಿರಲ್ಲ ನಾನಾ ಕಾರಣಗಳಿಂದಾಗಿ ಅಂತ ಅನಿಸುತ್ತಿದ್ನೆಲ್ಲ ನೋಡಿದರೆ. ಆಮೇಲೆ ಸರ್ಕಾರದವ್ರಿಗೆ ಇವೆಲ್ಲ ಗೊತ್ತಿಲ್ಲ ಅಂತಲೂ ಇಲ್ಲ, ಗೊತ್ತಿದ್ದೇ ಇರುತ್ತೆ. ಕೆಲವೊಂದು ಸಲ ಅವರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಪ್ರಿಯಾರಿಟಿನೇ ಬೇರೆ ಆಗಿಬಿಟ್ಟಿರುತ್ತೆ. ಅದು ಕೂಡ ಸತ್ಯ, ಅದು ಕೂಡ ದಿಟ. ಎಸ್, ನೆಕ್ಸ್ಟ್ ಅರುಣ್ ಕುಮಾರ್, ನನ್ನ ಕೋರ್ಟ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ಏನ್ರಿ ಇದು ಕರ್ಮಕಾಂಡ?
ಸೂರ್ಯ ಏನಂದ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ. ಅಂತಹ ವೈದ್ಯರೇ ಇದೀಗ ನಕಲಿಗಳಾಗಿರುವಂತಹ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಬಾಗಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆದ್ರೆ ಕಳೆದ 2 ವರ್ಷಗಳ ಹಿಂದೆ ಈ ಸ್ವಪ್ನಿಲ್ ಸಿಂಗು ಮತ್ತೆ ರಜನಿ ಅನ್ನೋರು ಏನು ವೈದ್ಯರಂತ ಹೇಳ್ಬಿಟ್ಟು ಭಾಸ್ಕರನ್ ಅವರ ಕಟ್ಟಡವನ್ನ ಬಾಡಿಗೆಗೆ ಪಡ್ಕೊಂತಾರೆ. ಮತ್ತೆ ಅದ್ರ ಜೊತೆಗೆ ನಾವು ಇಂತಷ್ಟು ಬಾಡಿಗೆಯನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಂದ ಅಗ್ರಿಮೆಂಟ್ ಸಹ ಮಾಡ್ಕೊಂತಾರೆ. ಅದರಂತೆ ಅವರ ಪುತ್ರಿಯರನ್ನ ಸಹ ಈ ಒಂದು ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಏನು ಅವರನ್ನ ಆಸ್ಪತ್ರೆಗೆ ಸಹ ಸೇರಿಸ್ಕೊಂತಾರೆ. ಮತ್ತೆ ಅವರಿಂದ ಒಂದಷ್ಟು ಹಣವನ್ನ ಸಹ ಹೂಡಿಕೆ ಮನ್ನಾ ಮಾಡಿಸ್ಕೊಂಡು ನಾವು ಆಸ್ಪತ್ರೆಗೆ ಬೇಕಾಗಿದ್ದಂತ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅನ್ನ ತರಬೇಕು, ಮತ್ತೆ ಕೆಲವೊಂದಷ್ಟು ಐಟಮ್ಸ್ ಅನ್ನ ಆಸ್ಪತ್ರೆಗೆ ತರಬೇಕು ಅಂತ ಹೇಳ್ಬಿಟ್ಟು ಅವರಿಂದ ಸುಮಾರು 1.25 ಕೋಟಿಯಷ್ಟು ಹಣವನ್ನ ಸಹ ಪಡೆದುಕೊಳ್ತಾರೆ. ಆದ್ರೆ ಕಾಲ ಸಮೇತ ಹೋದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಂತ ಬಾಡಿಗೆಯನ್ನ ಸಹ ಕೊಡೋದಿಲ್ಲ. ಮತ್ತೆ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಏನು ನಾವು ಹಾಸ್ಪಿಟಲ್ ನಡೆಸೋಣ ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಟರ್ನ್ಸ್ ಅನ್ನು ಸಹ ಕೊಡೋದಿಲ್ಲ. ಮತ್ತೆ ಅವರ ಏನು ಯಾರು ದುರುದರ ಯಾರು ಭಾಸ್ಕರನ್ ಯಾರಿದ್ದಾರೆ, ಸೊ ಅವರು ಇದನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೂ ಸಹ ಬೆದರಿಕೆ ಆಗ್ತಾರೆ. ಮತ್ತೆ ಅವರ ಹಿನ್ನೆಲೆಯನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇದೊಂದು ನಕಲಿ ಜಾಲದ ವೈದ್ಯರು ಅನ್ನೋದು ಸಹ ಗೊತ್ತಾಗಿರುತ್ತೆ. ಸೊ ಇದ್ರ ಬಗ್ಗೆನೂ ಸಹ ಏನು ಅವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ದೂರನ್ನ ಪೊಲೀಸರು ಪಡ್ಕೊಂಡಿದ್ದಿಲ್ಲ. ಅದರ ನಂತರ ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ಸಹ ಕೆಲವೊಂದಷ್ಟು ದಾಖಲೆಗಳನ್ನ ಕೊಟ್ಟು ಮತ್ತೆ ಅವರ ಸರ್ಟಿಫಿಕೇಟ್ಸ್ ಗಳನ್ನ ಕೊಟ್ಟು ಮತ್ತೆ ಅವರ ಡಾಕ್ಟರ್ ಅಲ್ಲೋದು ಅನ್ನೋದು ಪ್ರೂವ್ ಮಾಡಿದ ನಂತರ ಕೋರ್ಟ್ ಒಂದು ಸೂಚನೆಯನ್ನ ಕೊಡುತ್ತೆ. ಇದೀಗ ಬಾಗಲಕೋಟೆ ಪೊಲೀಸರು FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಏನು ಈ ಒಂದು ಆಸ್ಪತ್ರೆ ಕಳೆದ 2 ವರ್ಷಗಳಿಂದ ಕಳೆದ 1 ವರ್ಷದ ಹಿಂದೆ ಒಂದು ಓಪನ್ ಆಗಿತ್ತು. ಅಂದಿನ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಸಹ ಬಂದು ಆಸ್ಪತ್ರೆಯನ್ನ ಓಪನ್ ಮಾಡಿ ಹೋಗಿದ್ರು. ಅದಾದ ನಂತರ 1 ವರ್ಷ 6 ತಿಂಗಳ ನಂತರ ಇದೀಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಎಲ್ಲರೂ ಸಹ ನಕಲಿಗಳು ಅನ್ನೋದು ಗೊತ್ತಾಗಿರುತ್ತೆ. ಅವ್ರ ಹತ್ರ ಬಳಿ ಯಾವುದೇ ರೀತಿಯಂತ ಒಂದು ಸರ್ಟಿಫಿಕೇಟ್ಗಳು ಸಹ ಇರೋದಿಲ್ಲ. ಜೊತೆಗೆ ಅವರನ್ನ ವಂಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಬಿಲ್ಡಿಂಗ್ ಏನಿತ್ತು ಅದು ಬಾಡಿಗೆಯನ್ನ ಕೊಡ್ತಾ ಇದ್ರು, ಅದ್ ಬಾಡಿಗೆಯನ್ನ ಲೀಸ್ಗೂ ಸಹ ಹಾಕೊಂಡಿದ್ರೆ ಅದ್ ಅಮೌಂಟ್ ಸಹ ಯಾವ್ದನ್ನು ಸಹ ಕೊಟ್ಟಿಲ್ಲ. ಈ ರೀತಿ ವಂಚನೆ ಆಗಿದೆ ಅಂತ ಹೇಳ್ಬಿಟ್ಟು ಭಾಸ್ಕರನ್ ಅವರು ಒಂದು ಕೋರ್ಟ್ಗೆ ಒಂದು PCR ಅನ್ನ ದಾಖಲು ಮಾಡಿದ್ರು ಸೂರ್ಯ. ಸೊ ಆ PCR ಆಧಾರದ ಮೇಲೆ ಇದೀಗ ಬಾಗಲಕೋಟೆ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಇದೊಂದು ನಕಲಿ ಜಾಲದ ಡಾಕ್ಟರ್ಗಳು ಇದೇ ರೀತಿ ನಗರದಲ್ಲಿ ಹಲವು ಕಡೆ ವಂಚನೆ ಮಾಡಿರೋದು ಅನ್ನೋದು ಸಹ ಒಂದು ಬೆಳಕಿಗೆ ಬಂದಿದೆ. ಆದ್ರೆ ಈಗ ಆಸ್ಪತ್ರೆ ಕ್ಲೋಸ್ ಆಗಿರುವಂತದ್ದು ಮತ್ತೆ ಪೊಲೀಸರು ಇದೀಗ ಸ್ಪಾಟ್ಗೆ ಹೋಗಿ ಮಾಜರನ್ನ ಮಾಡ್ಕೊಂಡು ಯಾರು ಕಂಪ್ಲೇಂಟ್ಸ್ ಯಾರಿದ್ದಾರೆ ಸೊ ಅವರ ಬಳಿ ಹೇಳಿಕೆಯನ್ನ ಪಡ್ಕೊಂಡು ಇದೀಗ ಕೋರ್ಟ್ಗೆ ಮುಂದಿನ ವರದಿಯನ್ನ ಸಲ್ಲಿಕೆ ಮಾಡಕ್ಕೂ ಸಹ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು ಸೂರ್ಯ. ಥ್ಯಾಂಕ್ ಯು ಅರುಣ್. ಒಟ್ಟಿನಲ್ಲಿ ನೋಡಿ, ಸಮಸ್ಯೆಗಳ ಸರಮಾಲೆನೇ ಇದ್ದಂಗಿದೆ ಅಲ್ವಾ. ಇಂಥದ್ದನ್ನು ಕೂಡ ಬಹಳ ಗಮನ ಹಾಕಬೇಕಾಗತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಂಗಿರುತ್ತೆ, ವಿ ಕ್ಯಾನ್ ನಾಟ್ ಇಮ್ಯಾಜಿನ್. ಹೀಗಾಗಿ ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ನಿಮ್ಮದು ಏನೇ ವಿಚಾರಗಳಿದ್ರೂ ಕೂಡ ಅದೆಲ್ಲ ಬದಿಗೊತ್ತಿ ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ ಅನ್ನೋದು ನಮ್ಮ ಒಂದು ಆಶಯ.